ಮೊದಲು ಅಯೋಧ್ಯೆ ರಾಮ ಮಂದಿರ ಏನು ಅವತ್ತು ಉದ್ಘಾಟನೆ ಆಯಿತು. 28 ಲೋಕಸಭಾ 100ಕ್ಕೆ 100 ಗೆಲ್ತೀವಿ ಅನ್ನೋಂಥ ವಾತಾವರಣ ಸೃಷ್ಟಿ ಈ ರಾಜ್ಯದಲ್ಲಿ ಇತ್ತು. ಇವ್ರಿಗೆ ಅಪ್ಪ ಮಕ್ಕಳ ಗೊಂದಲದಿಂದ ಸ್ವಲ್ಪ ಕಾರ್ಯಕರ್ತರು ವಿಚಲಿತರಾಗ್ಯಾರ. ಅದರ ಮುಂದಿನ ದಿವಸಗಳಲ್ಲಿ ಈಗಂತರೂ ಯಾವ ಕಾರ್ಯಕರ್ತರು ಯಾರು ಮತದಾರರು ನರೇಂದ್ರ ಮೋದಿಯವರನ್ನು ಕೇಂದ್ರದಲ್ಲಿ ಅಧಿಕಾರ ತರಲೇಬೇಕು, ತರದೇ ಇದ್ದರೆ ನಾವೆಲ್ಲರಿಗೂ ಭಾರತದಲ್ಲಿರೋ ಜನ ಸುರಕ್ಷಿತ ಇಲ್ಲ ಅನ್ನೋಂಥ ಭಾವನೆ ಇದೆ. ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ. ಆದರೆ ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗಲೇಬೇಕು ಅನ್ನೋಂಥ ಕೂಗು ಕರ್ನಾಟಕದ BJPಯಲ್ಲಿ ಹೇಳ್ತದೆ. ಇವತ್ತಿನ ಭವಿಷ್ಯ ಹೇಳ್ತೀನಿ, ನಡ್ಕೊಂಡಂಥ ರೀತಿ ಸರಿಯಿಲ್ಲ ಕಾರ್ಯಕರ್ತರ ಜೊತೆಗೆ ನಾಯಕರ ಜೊತೆಗೆ. ಹೈಕಮಾಂಡ್ ಎಲ್ಲೋ ಏನೋ ನನಗನ್ನಿಸ್ತದೆ, ಈ ಯಡಿಯೂರಪ್ಪ ಇವ್ರ ಮಗನ ಬಿಟ್ಟು ನಾವು ಇದು ಮಾಡದೇ ಇದ್ದರೆ ಏನೋ ಕರ್ನಾಟಕ ಮುನಿಗೆ ಹೋಗ್ತದೆ. ಏನೂ ಇಲ್ಲ, ಮೊದಲಿಂದ ಯಾವ ಸಮುದಾಯಗಳು ಅವ್ರ ಜೊತೆಗಿಲ್ಲ. ಮೊದಲು ಅಯೋಧ್ಯೆ ರಾಮ ಮಂದಿರ ಏನು ಅವತ್ತು ಉದ್ಘಾಟನೆ ಆಯಿತು. 28 ಲೋಕಸಭಾ 100ಕ್ಕೆ 100 ಗೆಲ್ತೀವಿ ಅನ್ನೋಂಥ ವಾತಾವರಣ ಸೃಷ್ಟಿ ಈ ರಾಜ್ಯದಲ್ಲಿ ಇತ್ತು. ಇವ್ರಿಗೆ ಅಪ್ಪ ಮಕ್ಕಳ ಗೊಂದಲದಿಂದ ಸ್ವಲ್ಪ ಕಾರ್ಯಕರ್ತರು ವಿಚಲಿತರಾಗ್ಯಾರ. ಅದರ ಮುಂದಿನ ದಿವಸಗಳಲ್ಲಿ ಈಗಂತರೂ ಯಾವ ಕಾರ್ಯಕರ್ತರು ಯಾರು ಮತದಾರರು ನರೇಂದ್ರ ಮೋದಿಯವರನ್ನು ಕೇಂದ್ರದಲ್ಲಿ ಅಧಿಕಾರ ತರಲೇಬೇಕು, ತರದೇ ಇದ್ದರೆ ನಾವೆಲ್ಲರಿಗೂ ಭಾರತದಲ್ಲಿರೋ ಜನ ಸುರಕ್ಷಿತ ಇಲ್ಲ ಅನ್ನೋಂಥ ಭಾವನೆ ಇದೆ. ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ. ಆದರೆ ಈ ಚುನಾವಣೆ ಮುಗಿದ ಮೇಲೆ ಭಾಳ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗಲೇಬೇಕು ಅನ್ನೋಂಥ ಕೂಗು ಕರ್ನಾಟಕದ BJPಯಲ್ಲಿ ಹೇಳ್ತದೆ. ಇವತ್ತಿನ ಭವಿಷ್ಯ ಹೇಳ್ತೀನಿ, ನಡ್ಕೊಂಡಂಥ ರೀತಿ ಸರಿಯಿಲ್ಲ ಕಾರ್ಯಕರ್ತರ ಜೊತೆಗೆ ನಾಯಕರ ಜೊತೆಗೆ. ಹೈಕಮಾಂಡ್ ಎಲ್ಲೋ ಏನೋ ನನಗನ್ನಿಸ್ತದೆ, ಈ ಯಡಿಯೂರಪ್ಪ ಇವ್ರ ಮಗನ ಬಿಟ್ಟು ನಾವು ಇದು ಮಾಡದೇ ಇದ್ದರೆ ಏನೋ ಕರ್ನಾಟಕ ಮುನಿಗೆ ಹೋಗ್ತದೆ. ಏನೂ ಇಲ್ಲ, ಮೊದಲಿಂದ ಯಾವ ಸಮುದಾಯಗಳು ಅವ್ರ ಜೊತೆಗಿಲ್ಲ.